ನಮಸ್ಕಾರ, ತಮಗೆಲ್ಲರಿಗೂ ಸ್ವಾಭಿಮಾನ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುತ್ತಿಗೆ ಕಾರ್ಮಿಕರ ವ್ಯವಸ್ಥೆ ವಿರುದ್ಧ ಬೆಂಗಳೂರು ಘೋಷಣೆ ಸಮಾವೇಶ ಕುರಿತು ಗುತ್ತಿಗೆ ಕಾರ್ಮಿಕರ ವ್ಯವಸ್ಥೆಯ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಹೇಳಿಕೆ. ಉದ್ದೇಶ ಹಲವಾರಿದೆ. 8 ಮುಖ್ಯ ಬೇಡಿಕೆಗಳನ್ನ ಅಥವಾ ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ನಾವು ಈ ದಿನ ಬ್ಯಾಂಗ್ಳೂರು ಬೇಸ್ಡ್ ಆಲ್ ಪಬ್ಲಿಕ್ ಸೆಕ್ಟರ್ಸ್, HAL ಇರ್ಬೋದು, ITA ಇರ್ಬೋದು, NAL ಇರ್ಬೋದು, TRDO ಇರ್ಬೋದು, ನಿಮ್ಯಾನ್ಸ್ ಇರ್ಬೋದು, BML ಇರ್ಬೋದು, BHAL ಇರ್ಬೋದು, ಬೆಲ್ ಇರ್ಬೋದು, ಅಥವಾ ಬೇರೆ ಬೇರೆ ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಎಲ್ಲ ಗುತ್ತಿಗೆ ಕಾರ್ಮಿಕರ ಮುಖ್ಯ ಬೇಡಿಕೆಗಳನ್ನ ಅಥವಾ ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ಸಮಾವೇಶ ಮಾಡ್ತಾರೆ. ಅದರಲ್ಲಿ ನಾವು ಗಮನ ಕೊಡಬೇಕಾದ ವಿಚಾರ ಏನಪ್ಪ ಅಂದರೆ, ಏನು ಕೇಂದ್ರ ಸರ್ಕಾರ ನೂತನವಾಗಿ 4 ಕಾರ್ಮಿಕ ಸಂಹಿತೆಗಳನ್ನ ಹೊರತರ್ತಾ ಇದೆ ಅಥವಾ ಜಾರಿಗೊಳಿಸಬೇಕು ಅಂತೇಳಿ 1 ವರ್ಷದಿಂದ ಪ್ರಯತ್ನ ಪಡ್ತಿದ್ದಾರೆ. ಅವೆಲ್ಲ ಕಾರ್ಮಿಕ ವಿರೋಧಿಯಾಗಿರುವಂಥದ್ದು. ಏನು ಈಗಾಗಲೇ ಜಾರಿಯಲ್ಲಿರುವಂಥ ಕಾರ್ಮಿಕ ಕಾನೂನುಗಳೇ ನಮಗೆ ಎಟಕ್ತಾ ಇಲ್ಲ. ಅವನ್ನೇ ನಾವು ತಗೋಬೇಕಾದ್ರೆ ದೊಡ್ಡ ಹೋರಾಟ ಮಾಡಿಕೊಂಡು ಪ್ರತಿ ವರ್ಷ ಮೇ ದಿನಾಚರಣೆ ಮಾಡಿ ಲಕ್ಷಾಂತರ ಜನ ಕಾರ್ಮಿಕರು ಆಚೆ ಬರ್ತಾ ಇರೋದು ನೀವೆಲ್ಲ ನೋಡ್ತಾ ಇದ್ದೀವಿ. ಈ ಪರಿಸ್ಥಿತಿಯಲ್ಲಿ ಮಾಡಬಹುದು, ನೋಡೋಣ, ಆಗೋಣ ಅನ್ನೋ ಕಾಯ್ದೆಗಳನ್ನ ಇವ್ರು ತಂದರೆ ನಮ್ಗೆ ಹೆಂಗೆ ನ್ಯಾಯ ಸಿಗುತ್ತೆ? ಈಗಾಗಲೇ ಮಾಡಲೇಬೇಕು ಅನ್ನೋ ಯಾವ ಕಾಯ್ದೆಗಳು ನಮ್ಮ ಕೈಗೆ ಸೇರಿಲ್ಲ. ಇದು ಮುಖ್ಯ ಉದ್ದೇಶ. ಅದನ್ನು ಬಿಟ್ಟು ಮುಂದಕ್ಕೆ ನೋಡೋದಾದರೆ, ಏನು ಕನಿಷ್ಠ ವೇತನ ಮಿನಿಮಮ್ ವೇಜಸ್ ಏನು 2021ಕ್ಕೆ ಅಂತ್ಯ ಆಗಿದೆ, ಅದು ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಪರಿಷ್ಕರಿಸಿಲ್ಲ. ಅದು ರಿವೈಸ್ ಮಾಡೇ ಇಲ್ಲ. 3 ವರ್ಷ ಆಗೋಯ್ತು, ಇನ್ನೊಂದು ವರ್ಷ ಆದರೂ ಮತ್ತೆ ಇನ್ನೊಂದು ಟರ್ಮು ಬರುತ್ತೆ. 60 ವರ್ಷ ಆಗಿದ ತಕ್ಷಣ ಮನೆಗೆ ಹೋಗಿ ಅಂತ ಹೇಳ್ತೀವಿ, ಸತ್ತಿದ ತಕ್ಷಣ ಇತ್ತು ಬಾಡಿ ಆಚೆಗೆ ಹಾಕ್ತೀವಿ. ಅದೇ ಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿ ಬಂದಾಗ ಕನಿಷ್ಠ ವೇತನನ ಗೌರ್ಮೆಂಟ್ ಹೇಳುತ್ತೆ ಪ್ರತಿ 5 ವರ್ಷಕ್ಕೊಮ್ಮೆ ಜಾಸ್ತಿ ಮಾಡಬೇಕು ಅಂತೇಳಿ. ಯಾಕೆ ಇನ್ನೂ 3 ವರ್ಷ ಕಳೆದರೂ ಮಾಡಿಲ್ಲ? ಬೇರೆ ಏನು ಮಾಡ್ಬೇಕು ನಾವು ನೀವು ಮಾಡಬೇಕಾದ್ರೆ? ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ನ ನಾವು ಕನಿಷ್ಠ ವೇತನವನ್ನು 42,000 ರೂಪಾಯಿ ಹೆಚ್ಚಿಸಲೇಬೇಕು ಅಂತ ಡಿಮ್ಯಾಂಡ್ ಮಾಡ್ತೀವಿ. ಇದ್ರ ಜೊತೆಗೆ ಪಬ್ಲಿಕ್ ಸೆಕ್ಟರ್ಸ್ಗಾಗಲಿ ಅಥವಾ ಗೌರ್ಮೆಂಟ್ ಸೆಕ್ಟರ್ಗಾಗಲಿ ಸಪ್ರೇಟ್ ಆದಂಥ ವೇಜ್ ಶೆಡ್ಯೂಲ್ ಎಲ್ಲೂ ಇಲ್ಲ. ಅಲ್ಲಿರೋದು ಮೈನಿಂಗ್ ವರ್ಕರ್ಸ್ ಇದೆ, ರೈಲ್ವೆ, ರೋಡ್ ಕನ್ಸ್ಟ್ರಕ್ಷನು, ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗು, ಸೆಕ್ಯೂರಿಟಿ ಗಾರ್ಡ್ಸ್, ಇವ್ರಿಗೆ ಮಾತ್ರನೇ ಇದೆ. ಪಬ್ಲಿಕ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಗುತ್ತಿಗೆ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂಥ ಪ್ರತ್ಯೇಕವಾದಂಥ ವೇತನ ಅನುಸೂಚಿ ಮಾಡೇ ಇಲ್ಲ. ಅದನ್ನು ಮಾಡಿ ಅಂತೇಳಿ ನಾವು ಡಿಮ್ಯಾಂಡ್ ಮಾಡ್ತೀವಿ. ಇದರ ಜೊತೆಗೆ ESI ಏನು ಕಾರ್ಮಿಕರಿಗೆ ಉಳ್ಕೊಂಡಿರೋದೇ ಸುವಿಧಾ ಅಂದರೆ ಅಥವಾ ಸೌಲಭ್ಯ ಅಂದರೆ ESI ಈಗ 21,000 ರೂಪಾಯಿ ವೇಜ್ ಸೀಲಿಂಗ್ ಇರೋದ್ರಿಂದ ₹2.70 ಏನಾದರೂ DA ಜಾಸ್ತಿ ಆದರೆ ಅಕ್ಟೋಬರಲ್ಲಿ ಇಡೀ ದೇಶದಲ್ಲಿರುವಂಥ ಎಲ್ಲ ಕಾರ್ಮಿಕರು ಯಾರ್ಯಾರು ಮಿನಿವೇಜಸ್ ಕೆಳಗಡೆ ಬರ್ತೀವಿ ನಾವೆಲ್ಲರೂ ESIನ ವಂಚಿತರಾಗ್ತೀವಿ. ಅವಾಗ ನಮ್ಮ ಆರೋಗ್ಯದ ಜವಾಬ್ದಾರಿ ಯಾರು ತಗೋತಾರೆ? ಕೇಂದ್ರ ಸರ್ಕಾರ ಹೇಳುತ್ತೆ ಬೇರೆ ಬೇರೆ ಇದಿದೆ, ಆತ್ಮನಿರ್ಭರ ಇದೆ, ಇದಿದೆ, ಉಚಿತ ಆರೋಗ್ಯ ಸೇವೆ ಕೊಡ್ತೀವಿ ಅಂತೇಳಿ. ಆದರೆ ನಾವು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಕಾದ್ರೆ ನಮ್ಮ ಆಧಾರ್ ಕಾರ್ಡ್ ESIಗೆ ಅಟ್ಯಾಚ್ ಆಗಿದೆ. ಅದಿರೋ ಕಾರಣಕ್ಕೆ ನಾವು ಎಲ್ಲೂ ಬೇರೆ ಯಾವ ಹೆಲ್ತ್ ಸ್ಕೀಮಲ್ಲೂ ನಾವು ಬರೋದೇ ಇಲ್ಲ. ಹಾಗಾಗಿ ESIಯಲ್ಲಿ ಏನು 21,000 ರೂಪಾಯಿ ಮಿನಿಮಮ್ ಅಂತ ವೇಜ್ ಸೀಲಿಂಗ್ ಮಾಡಿದ್ರಿ, ಅದನ್ನು ತೆಗೆದೇ ಹಾಕಬೇಕು. ಅದನ್ನೇನು 5,000, 2,000, 3,000, 35,000 ಹೆಚ್ಚೋದಲ್ಲ, ಅದನ್ನು ತೆಗೆದೇ ಹಾಕಬೇಕು ಅನ್ನೋದು. ಅದ್ರ ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಕಾರ್ಮಿಕರಿಗೆ ಸಂಘ ಕಟ್ಕೊಳೋಕ್ಕೆ ದಯಮಾಡಿ ಅನುಕೂಲ ಮಾಡಿಕೊಡ್ಬೇಕು. ಅದು ಆ್ಯಸ್ ಪರ್ ಆ್ಯಕ್ಟ್ ಏನಿದೆ ಅದನ್ನು ಡಿನೇ ಮಾಡಲಾಗ್ತಿದೆ. ಭಾಳಷ್ಟು ಕಾರ್ಖಾನೆಗಳಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಅಥವಾ ಕಾರ್ಮಿಕ ಸಂಘಟನೆಗಳ ಕಟ್ಟಕ್ಕೆ ಬಿಡ್ತಾ ಇಲ್ಲ. ಇವತ್ತು ಅದನ್ನು ನಾವು ಖಂಡಿಸ್ತೀವಿ. ಏನು ಕಾರ್ಮಿಕರು ಪರಿಪಟ್ಟ ಪಡ್ತಾ ಇದ್ದೀವಿ ಅವೆಲ್ಲ ಪಡೆದಂಗೆ ಮಾಡಬೇಕು ಅಥವಾ ನಮ್ಮ ಹಕ್ಕು ನಾವು ಪಡಿಬೇಕಾದ್ರೆ ಕಾರ್ಮಿಕರಿಗೆ ಸಂಘಟನೆ ಅತ್ಯವಶ್ಯಕವಾಗಿ ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಮಹಿಳಾ ಕಾರ್ಮಿಕರಿಗೆ ಬಹಳಷ್ಟು ಕಾರ್ಖಾನೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗ್ತಿರ್ತಕ್ಕಂಥ ಕಿರುಕುಳ, ಇದನ್ನು ತಡೆಯೋದಕ್ಕೆ ಕಟ್ಟುನಿಟ್ಟಾದಂಥ ಕಾರ್ಯಕ್ರಮಗಳು ಸರ್ಕಾರದಿಂದ ನಾವು ಎದುರು ನೋಡ್ತಾ ಇದ್ದೀವಿ. ವಿಜಯ್ ಕುಮಾರ್, ಜನರಲ್ ಸೆಕ್ರೆಟರಿ, HAL ಕಾಂಟ್ರಾಕ್ಟ್ ವರ್ಕರ್ಸ್. ಯಾವುದು ಮತ್ತು ಅದು ಏನು ತೊಂದರೆ? ಖಂಡಿತ ಇವತ್ತು ಕೇಂದ್ರ ಸರ್ಕಾರ ಏನು ಬಾಬಾ ಸಾಹೇಬ ರಾಮ ಅಂಬೇಡ್ಕರ್ ಅವರು ಏನು ನಮ್ಮ ಸಂವಿಧಾನ ಕೊಟ್ಟಿದ್ದಾರೆ ಅದರಲ್ಲಿ ತಂದಂಥ ಕಾಯ್ದೆಗಳನ್ನ ಚೇಂಜ್ ಮಾಡಿ ಬರೀ 4 ಕೋಡ್ಗಳಾಗಿ ಪರಿವರ್ತಿಸ್ತಾ ಇದ್ದಾರೆ. ಈ 4 ಕೋಡ್ಗಳು ಬಂದರೆ ನಮ್ಮ ಕಾರ್ಮಿಕರ ಗತಿ ಏನಾಗ್ತದೆ? ಮೊದಲನೇದಾಗಿ ಯೂನಿಯನೈಸ್ ಮಾಡಬೇಡಿ ಅಂತ ಹೇಳ್ತಾರೆ. ನೀವು ಯಾವುದೇ ಹೋರಾಟ ಮಾಡಬೇಕು ಅಂದರೆ ಬ್ಯಾಂಗ್ಳೂರಲ್ಲಿ ಇದಕ್ಕೆ ಹೋಗಿ, ಫ್ರೀಡಮ್ ಪಾರ್ಕಿಗೆ ಹೋಗಿ ಅಂತ ಹೇಳ್ತಾರೆ. ಈಗ ಎಕ್ಸಾಂಪಲ್ ದೇವನಹಳ್ಳಿಯಲ್ಲಿ ಹೋರಾಟ ಆಗ್ತಾಯಿದೆ. ದೇವನಹಳ್ಳಿಯಲ್ಲಿ ಹೋರಾಟ ಆಗ್ತಿರೋ ಫ್ರೀಡಮ್ ಪಾರ್ಕಿಗೆ ಬಂದು ನಾವು ಹೋರಾಟ ಮಾಡಬೇಕು ಅಂತ ನಮ್ಮಲ್ಲಿ ಕೇಳೋರೆ. ಫಾರ್ ಎಕ್ಸಾಂಪಲ್ ನಮ್ಮದು ITA, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿ, ಇದು ಪಬ್ಲಿಕ್ ಸೆಕ್ಟ್ರಲ್ಲಿ ಫಸ್ಟ್ PSU, ಇದು KRಪುರಮಲ್ಲಿ ಇರ್ತದೆ. ಈಗ ನಾವು ITA ವರ್ಕರ್ಸ್ ಆಗಿ 2021ನೇ ಇಸ್ವಿಲಿ ನಮ್ಮನ್ನು 80 ಕಾರ್ಮಿಕರನ್ನ ಆಚೆ ತೆಗೆದಿದ್ದಾರೆ. ಕಾರಣ ಇಷ್ಟೇ, ನಾವು ಯೂನಿಯನೈಸ್ ಮಾಡಿದ್ದು ಮತ್ತು ನಮ್ಮ ಹಕ್ಕುಗಳನ್ನ ನಾವು ಕೇಳಿದ್ದು. ಇದೊಂದು ವಿಷಯ ಇಟ್ಕೊಂಡು ನಮ್ಮನ್ನು ಇದುವರೆಗೂ ಕೆಲಸಕ್ಕೆ ತೊಗೊಳ್ಳಿಕ್ಕೆ ನಿರಾಕರಿಸಿದ್ದಾರೆ. ಆದರೂ ಸಹ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ, ನಮ್ಮ ಹೋರಾಟ ನಡೀತಾ ಇದೆ. ಇಲ್ಲಿವರೆಗೂ 1352 ದಿವಸ ಆಗಿದೆ ನಮ್ಮ ಹೋರಾಟ ನಡೀತಾ ಇದೆ. ಈ ಗುಣವಾಗಿ ಏನಾಗ್ತಾಯಿದೆ ಅಂದರೆ ಕಾರ್ಮಿಕರಿಗೆ ಹಕ್ಕು ವಂಚಿತರಾಗ್ತಾಯಿದ್ದಾರೆ. ಇಲ್ಲೇ ಥರದಲ್ಲಿ ಯೂನಿಯನೈಸ್ ಮಾಡ್ತೀನಿ ಅಂದರೆ ಅವ್ರಿಗೆ ಆಗ್ತಾಯಿದೆ. ಈಗ ತರ್ತಾ ಇರೋ 4 ಕೋಡ್ ಏನಿದೆ
ಇದರಲ್ಲಿ ಹೇಳ್ತಾರೆ ನೀವು ಯಾವುದೇ ಥರದ ಯೂನಿಯನೈಸ್ ಮಾಡೋಷ್ಟಿಲ್ಲ, ನೀವೆಲ್ಲೂ ಹೋರಾಟ ಮಾಡೋಷ್ಟಿಲ್ಲ. ಫ್ಯಾಕ್ಟ್ರಿ ಆ್ಯಕ್ಟಲ್ಲಿ ಏನು ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಏನು ಹೇಳ್ತಾರೆ ಅವ್ರನ್ನ ಕೇಳ್ಕೊಂಡಿರಬೇಕು, ನೀವು ಯಾವುದೇ ಅವ್ರು ಕೊಟ್ಟಿದ್ದು ನಿಲ್ಲಿಸ್ಕೋಬೇಕು. ಅಂದರೆ ನಮ್ಗೆ ಯಾವುದೇ ಥರದ ವಾಕ್ ಸ್ವಾತಂತ್ರ್ಯ ಇಲ್ದಂಗೆ ಆಗುತ್ತೆ ಈ ಕೋಡ್ಗಳು ತಂದು. ಬಹುಮುಖ್ಯವಾಗಿ ಇವತ್ತು ಎಲ್ಲ ತರಹದ ವಂಚನೆ ಕಾರ್ಮಿಕರಿಗೆ ಆಗ್ತಿದೆ, ಅದು ಎಲ್ಲರಿಗೂ ಗೊತ್ತಿರ್ಬೋದು. ಈ ಕೋಡ್ಗಳು ತಂದರೆ ಖಂಡಿತ ಕಾರ್ಮಿಕರು ಯಾವುದೇ ಥರದ ಏನೂ ಸಿಗೋದಿಲ್ಲ ಕಾರ್ಮಿಕರಿಗೆ. ಅವ್ರು ಕೊಟ್ಟಿದ್ದು ನೀಸ್ಕೊಂಡು ಆರಾಮಾಗಿ ಹೋಗ್ಬೇಕಾಗ್ತದೆ. ಈಗ ನೋಡಿ, ಇವಾಗ ಕಾಂಟ್ರ್ಯಾಕ್ಟ್ ಸಿಸ್ಟಮ್ ಅನ್ನೋದು ಒಂದು ಪದ್ಧತಿ ತಂದು ಕಾರ್ಮಿಕರನ್ನ ಸುಲಿಗೆ ಮಾಡ್ತಿದ್ದಾರೆ. ಅಂದರೆ ನಮ್ಗೆ ಯಾವುದೇ ಥರದ ಫೆಸಿಲಿಟೀಸ್ ಇರೋದಿಲ್ಲ. ಈಗ 60 ವರ್ಷ ಆಯಿತು ಆಚೆ ಹೋಗ್ತೀವಿ ಅಂತಾರೆ, ನಮ್ಗೆ ಯಾವುದು ಗ್ರ್ಯಾಜುಟಿ ಸಿಗೋದಿಲ್ಲ, ಪೆನ್ಷನ್ ಸಿಗೋದಿಲ್ಲ. ಆಗ ನಮ್ಮ ವಿಜಯ್ ಕಾಮ್ರೇಡ್ ಹೇಳ್ದಂಗೆ 60 ವರ್ಷ ಆಯಿತು ನಮ್ಮ ಬಾಡಿ ಸತ್ರು ಬಾಡಿ ತಗೊಂಡು ಎಸಿತಾ ಇರ್ತಾರೆ ಹೊರತು ಆಚೆಗೆ ನಮ್ಗೆ ಏನು ಸಿಗೋದಿಲ್ಲ. ಅದೇ ಪರ್ಮನೆಂಟ್ ವರ್ಕರ್ಸ್ಗಾದರೆ ಅವ್ರಿಗೆಲ್ಲ ಹೆಲ್ತ್ ಫೆಸಿಲಿಟೀಸ್ ಇರ್ಬೋದು, ಮನೆಗಳು ಕೊಡೋದಿರ್ಬೋದು, ಅವ್ರಿಗೆ ಹೋಗೋ ಬರೋ ಟ್ರಾನ್ಸ್ಪೋರ್ಟೇಷನ್ ಕೊಡೋದಿರ್ಬೋದು. ನಮಗೆ ಅದೇ ಥರ ಯಾವ ಥರದ್ದು ಯಾವುದೇ ಸವಲತ್ತುಗಳಿಲ್ಲ. ಇವತ್ತು ಎಲ್ಲ ಪಬ್ಲಿಕ್ ಸೆಕ್ಟರ್ಸಲ್ಲಿ ಮೋಸ್ಟ್ ಆಫ್ ಆಲು 100%ಗೆ 70% ಕಾಂಟ್ರಾಕ್ಟ್ ವರ್ಕರ್ಸು ಕೆಲಸ ಮಾಡ್ತಾಯಿದ್ದಾರೆ. ಇನ್ನು 20-30% ಪರ್ಮನೆಂಟ್ ಎಂಪ್ಲಾಯ್ಸ್ ಇರೋದು. ಸೊ ಹೀಗಾಗಿ ನಮ್ಮ ಕೆಲಸ ನಮ್ಮಿಂದ ತೊಗೊತಾ ಇದ್ದಾರೆ, ಆದರೆ ಸವಲತ್ತುಗಳು ಯಾವುದು ನಮಗೆ ಕೊಡೋಕ್ಕೆ ಹೋಗಿ ಇಷ್ಟ ಆಗ್ತಾಯಿಲ್ಲ. ಇದಕ್ಕೆ ನಾವು ವಿರೋಧಿಸ್ತೀವಿ. ಈ 4 ಕೋಡ್ಗಳು ಏನಿಗಾಲೇ ಇದರಲ್ಲಿ ಮಾತಾಡಿದ್ದಾರೆ, ಅದು ಅನುಷ್ಠಾನಕ್ಕೆ ಬಂದಿಲ್ಲ. ಹಂಗಾಗಿ ಇದೇ 9ನೇ ತಾರೀಕು ಮುಷ್ಕರ ಆಲ್ ಇಂಡಿಯಾ ಸ್ಟ್ರೈಕ್ ನಾವೇನು ಇಟ್ಕೊಂಡಿದ್ವಿ, ಖಂಡಿತ ಅದ್ರ ಜೊತೆಗೆ ಇದನ್ನು ನಾವು ಹೋರಾಟ ಮಾಡ್ತೀವಿ. ಇದು ಮುಂಚಿನಲ್ಲಿ 6ನೇ ತಾರೀಕು ಯಾಕೆ ಇಟ್ಕೊಂಡಿದ್ದೀವಿ ಅಂತಂದರೆ, ಈ ನಮ್ಮ ಪಬ್ಲಿಕ್ ಸೆಕ್ಟರ್ ಕಾಂಟ್ರಾಕ್ಟ್ ವರ್ಕರ್ಸು ಇವ್ರಿಗೆ ಸ್ಪೆಸಿಫೈ ಆಗಿ ನಮ್ಮ ಕೋಡ್ಗಳು, ನಮ್ಮ ಅಜೆಂಡಾ ಏನಿದೆ ಅದು ಆಗಬೇಕು. ಅದು ಉದ್ದೇಶಕ್ಕೋಸ್ಕರ ನಾವು ಈ ಹೋರಾಟನ ನಡೆಸ್ತಾ ಇದ್ದೀವಿ. ನನ್ನ ಹೆಸರು ಹೇಮಂತ್ ಕುಮಾರ್ ಅಂತೇಳಿ, ನಾನು ಪ್ರೆಸಿಡೆಂಟ್ ಆಗಿದ್ದೀನಿ. ITI ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿಯಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ.